ಒಬ್ಬ ಅಣ್ಣ, ಒಬ್ಬ ತಂಗಿ, ಒಂದು ಸುಳ್ಳು ಸಲಹೆ ಮತ್ತು ಒಂದು ಕುಟುಂಬ ಸಂಪೂರ್ಣವಾಗಿ ಹಾಳಾದ ಕಥೆ. ಹಣಕ್ಕಾಗಿ ಎಷ್ಟು ದೂರ ಹೋಗಬಹುದು ಒಬ್ಬ ಮನುಷ್ಯ? ತಂಗಿಯ ಜೀವನವೇ ಮುರಿಯುವ ಮಟ್ಟಿಗೆ ಇದು ಕೇವಲ ಒಂದು ಕಥೆಯಲ್ಲ. ಇದು ಕರ್ಮ ಹೇಗೆ ಕೆಲಸ ಮಾಡುತ್ತದೆ ಅನ್ನೋ ನಿಜವಾದ ಉದಾಹರಣೆ. ಒಂದು ಸರಳ ಕುಟುಂಬ. ರೇಖಾ ಸಾಧಾರಣ ಮಧ್ಯಮ ವರ್ಗದ ಹುಡುಗಿ. ಅವಳ ಗಂಡ ಸತ್ಯೇಂದ್ರ. ಸಾಧಾರಣ ಕೆಲಸ, ಸರಳ ಜೀವನ, ಆದರೆ ಒಳ್ಳೆಯ ಹೃದಯ. ಅವರ ಜೀವನದಲ್ಲಿ ದೊಡ್ಡ ಸೌಕರ್ಯ ಏನೂ ಇರಲಿಲ್ಲ, ಆದರೆ ಗೌರವ ಇತ್ತು, ಪ್ರೀತಿ ಇತ್ತು. ಆದರೆ ಒಂದು ಸಮಸ್ಯೆ ಇತ್ತು. ರೇಖಾಳ ಅಣ್ಣ ಮನೋಜ್. ಮನೋಜ್ಗೆ ಒಂದೇ ಆಸೆ, ಹಣ. ಅವನಿಗೆ ಜೀವನ ಅಂದ್ರೆ ಸುಲಭ ದಾರಿ. ಕಷ್ಟಪಟ್ಟು ಕೆಲಸ ಮಾಡೋದು ಅವನಿಗೆ ಇಷ್ಟವಿರಲಿಲ್ಲ. ಒಂದು ದಿನ ಅವನು ರೇಖಾಳಿಗೆ ಹೇಳಿದ, ನೀನಿಷ್ಟು ಹೋರಾಟ ಮಾಡ್ತೀಯಾ? ಸತ್ಯೇಂದ್ರ ಏನು ಕೊಡ್ತಾನೆ ನಿನಗೆ? ವಿಚ್ಛೇದನ ಮಾಡಿದ್ರೆ 40 ಲಕ್ಷ ಪರಿಹಾರ ಹಣ ಸಿಗ್ತದೆ. ಆ ಹಣದಿಂದ ವ್ಯವಹಾರ ಮಾಡೋಣ. ಮೊದಲಿಗೆ ರೇಖಾ ಬೆಚ್ಚು ಬಿದ್ದಳು. ಅಣ್ಣ, ಅವನ್ ನನಗೆ ಒಳ್ಳೆಯವನು. ಆದರೆ ಮನೋಜ್ ನಿಧಾನವಾಗಿ ಅವಳ ಮನಸ್ಸು ಬದಲಾಯಿಸ್ತಾ ಹೋದ. ಒಳ್ಳೆಯವನಿರೋದ್ರಿಂದ ಭವಿಷ್ಯ ಭದ್ರವಾಗೋದಿಲ್ಲ. 1 ತಿಂಗಳು, 2 ತಿಂಗಳು, ಕೊನೆಗೆ ರೇಖಾ ಒಪ್ಪಿಕೊಂಡಳು. ವಿಚ್ಛೇದನ ನ್ಯಾಯಾಲಯದಲ್ಲಿ ಸತ್ಯೇಂದ್ರ ಏನೂ ವಾದ ಮಾಡಲಿಲ್ಲ. ಅವನು ಕೇವಲ ಒಂದು ಮಾತು ಹೇಳಿದ, ನಿನಗೆ ಇದು ಬೇಕಾದ್ರೆ ನಾನು ತಡೆಯೋದಿಲ್ಲ. ಆದ್ರೆ ಒಂದು ದಿನ ನೀನು ಪಶ್ಚಾತ್ತಾಪ ಪಡ್ತೀಯ. 40 ಲಕ್ಷದ ಚೆಕ್ಕು ಮನೋಜ್ ಕೈಗೆ ಬಂತು. ಆ ದಿನದಿಂದ ಅವನ ಮುಖದಲ್ಲಿ ಹೊಸ ಆತ್ಮವಿಶ್ವಾಸ. ಆದ್ರೆ ಆ ಆತ್ಮವಿಶ್ವಾಸ ಅಂದ್ರೆ ಹಣದ ಅತಿಯಾದ ಆಸೆ. ಮೊದಲಿಗೆ ಮನೋಜ್ ರೇಖಾಳಿಗೆ ಹೇಳಿದ, ನಾವು ಜಮೀನು ಮನೆ ವ್ಯವಹಾರ ಶುರು ಮಾಡ್ತೀವಿ. ಕೆಲವು ತಿಂಗಳು ಹೋದವು. ಆಮೇಲೆ ಅವನು ಬದಲಾಯಿತು. ಹಣ ಬಹುತೇಕ ಹೂಡಿಕೆಯಾಗಿದೆ. ನೀನು ಈಗ ಬೇರೆ ಮನೆ ನೋಡ್ಕೊ. ರೇಖಾ ಗೊಂದಲಕ್ಕೆ ಒಳಗಾದಳು. ಒಂದು ದಿನ ಅವಳಿಗೆ ದೊಡ್ಡ ಆಘಾತ. ಮನೆಗೆ ಬೀಗು. ಅಣ್ಣನ ದೂರವಾಣಿ ನಿಷ್ಕ್ರಿಯ. ಅವಳ ಖಾತೆ ಖಾಲಿ. ಅವಳು ನಿಜವಾಗಿಯೂ ರಸ್ತೆ ಮೇಲೆ ನಿಂತಳು. ಕೆಲ ದಿನಗಳ ನಂತರ ಅವಳು ಬದುಕಕ್ಕೆ ಭಿಕ್ಷೆ ಬೇಡಬೇಕಾಯಿತು. ಅವಳು ಯೋಚಿಸಿದಳು, ಸತ್ಯೇಂದ್ರನ ಮಾತು ಸರಿಯಾಗಿತ್ತೇ? ಮನೋಜ್ ಒಂದು ದೊಡ್ಡ ಜಮೀನು ಮನೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದ. ಒಬ್ಬ ಅಂಡರ್ ವರ್ಲ್ಡ್ ಶೈಲಿಯ ವ್ಯಾಪಾರಿಯ ಜೊತೆ ಸಹಭಾಗಿತ್ವ. 1 ವರ್ಷದಲ್ಲಿ ದ್ವಿಗುಣ ಲಾಭ ಅಂತ ಭರವಸೆ. ಮನೋಜ್ ತನ್ನ ಅಹಂಕಾರದಲ್ಲಿ ಹಿನ್ನೆಲೆ ಪರಿಶೀಲಿಸಲಿಲ್ಲ. ಒಂದು ದಿನ ಯೋಜನೆಯ ಕಚೇರಿ ಮುಚ್ಚಿತು. ಜಾಲತಾಣ ಕಾಣೆಯಾಯಿತು. ಸಹಭಾಗಿಗಳು ಪರಾರಿಯಾದರು. ಪೊಲೀಸ್ ಪ್ರಕರಣ. ಹಣ ಶೂನ್ಯ. 40 ಲಕ್ಷ ಸಂಪೂರ್ಣ ಮಾಯ. ಸಾಲ ತೆಗೆದುಕೊಂಡಿದ್ದ. ಸ್ನೇಹಿತರಿಗೆ ಮಾತು ಕೊಟ್ಟಿದ್ದ. ಎಲ್ಲವೂ ಹಾಳು. ಮನೋಜ್ ಮನೆ ಮಾರಬೇಕಾಯಿತು. ಕೊನೆಗೆ ಅವನು ಗುಡಿಸಲಿನಲ್ಲಿ ಒಂದು ಸಣ್ಣ ಕೊಠಡಿಗೆ ವಾಸಕ್ಕೆ ಹೋದ. ಒಮ್ಮೆ ದೊಡ್ಡ ಕಾರಿನ ಕನಸು ಕಂಡವನು ಈಗ ವಾಹನದ ದರ ಕೊಡೋಕೆ ಕಷ್ಟ. ಆ ರಾತ್ರಿ ಅವನಿಗೆ ತಂಗಿ ನೆನಪಾಯಿತು. ನಾನು ಏನು ಮಾಡಿದೆ? ಅದೇ ಸಮಯದಲ್ಲಿ ಒಂದು ಸೇವಾ ಸಂಸ್ಥೆಯ ಸ್ವಯಂ ಸೇವಕ ರೇಖಾಳನ್ನು ಗುರುತಿಸಿದ. ಅವಳ ಕಥೆ ಕೇಳಿದ. ಸತ್ಯೇಂದ್ರನಿಗೆ ಮಾಹಿತಿ ಕೊಟ್ಟ. ಸತ್ಯೇಂದ್ರ ಈಗ ಯಶಸ್ವಿ ಉದ್ಯಮಿಯಾಗಿದ್ದ. ಅವನು ಕಷ್ಟಪಟ್ಟು ಬೆಳೆದಿದ್ದ. ಅವನು ಒಂದು ಕ್ಷಣವೂ ಹಿಂಜರಿಯಲಿಲ್ಲ. ಅವಳು ತಪ್ಪು ಮಾಡಿದ್ದಾಳೆ, ಆದರೆ ನಾನು ಅವಳನ್ನು ಬಿಟ್ಟಿಲ್ಲ. ಅವನು ರೇಖಾಳನ್ನು ರಕ್ಷಿಸಿದ. ಅವಳಿಗೆ ಚಿಕಿತ್ಸೆ, ಕಾಳಜಿ, ಗೌರವ ಕೊಟ್ಟ. ವರ್ಷಗಳ ನಂತರ ಅವರು ಮತ್ತೆ ಕಾನೂನುಬದ್ಧವಾಗಿ ಮದುವೆಯಾದರು. ಈ ಬಾರಿ ಹಣಕ್ಕಾಗಿಯಲ್ಲ, ಅರ್ಥೈಸಿಕೊಳ್ಳುವಿಕೆಗಾಗಿ. ಒಂದು ದಿನ ಮನೋಜ್ ಅವರ ಮನೆ ಬಾಗಿಲಿಗೆ ಬಂದ. ಕುಸಿದ ಉಡುಗೆ, ಸೋತ ಮುಖ. ತಂಗಿ, ಸಹಾಯ ಮಾಡು. ರೇಖಾ ಮೌನ. ಸತ್ಯೇಂದ್ರ ಮುಂದೆ ಬಂದು ಹೇಳಿದ, ಸಹಾಯ ಕೊಡ್ತೀವಿ, ಆದ್ರೆ ಹಣ ಅಲ್ಲ, ಕೆಲಸ ಕೊಡ್ತೀವಿ. ಕಷ್ಟಪಟ್ಟು ಮಾಡು. ಮನೋಜ್ ಕಣ್ಣೀರು ಹಾಕಿದ. ಅವನು ಅರ್ಥ ಮಾಡಿಕೊಂಡ, ಹಣದ ಅತಿಯಾದ ಆಸೆ ಬಡತನಕ್ಕಿಂತ ಬೇಗ ನಾಶ ಮಾಡುತ್ತದೆ. ಕುಟುಂಬದ ನಂಬಿಕೆ ಒಮ್ಮೆ ಮುರಿದರೆ ಮತ್ತೆ ಕಟ್ಟೋದು ಕಷ್ಟ. ಅಂತಿಮ ಮಾತು. ಹಣ ಜೀವನದಲ್ಲಿ ಮುಖ್ಯ, ಆದರೆ ಹಣಕ್ಕಾಗಿ ಕುಟುಂಬವನ್ನು ತ್ಯಾಗ ಮಾಡೋದ್ರಲ್ಲಿ ಒಳ್ಳೆಯ ಭವಿಷ್ಯ ಇಲ್ಲ. ಕರ್ಮ ನಿಧಾನವಾಗಿ ಕೆಲಸ ಮಾಡುತ್ತದೆ, ಆದರೆ ತಪ್ಪದೆ ಫಲ ಕೊಡುತ್ತದೆ. ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇಂಥ ನಿಜ ಜೀವನದಿಂದ ಪ್ರೇರಿತ ಗಂಭೀರ ಕಥೆಗಳು ಬೇಕಾ? ಆಗ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಭಾವಶಾಲಿ ಕಥೆ ನಿಮಗಾಗಿ ಕಾಯ್ತಿದೆ. ಗಮನದಲ್ಲಿರಲಿ, ತ್ವರಿತ ಹಣ ಸಿಗಬಹುದು,
ಆದರೆ ಅಂತಿಮ ಫಲ ಕರ್ಮವೇ ಕೊಡುತ್ತದೆ.